ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ನಮ್ಮ ಪಕ್ಷದ ಕುಮಾರಣ್ಣನ ದೇವೇಗೌಡರ ಅಭಿಮಾನಿ ಬಂಧು ಬಳಗ ಸಂಖ್ಯಾತ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಕಾವಂದರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ಬಂದ ನಂತರ 2 ನಿಮಿಷ ಸ್ವಾಗತ ಆಗ್ತದೆ. ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ನಂತರ ಕಾವಂದರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಸ್ವಾಮಿಯವರು ನಿಮ್ಮನ್ನು ಉದ್ದೇಶಿಸಿ 5 ನಿಮಿಷ ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶಾಸಕರು ದಯಮಾಡಿ ಮೇಲೆ ಬರಬೇಕು. ಕರಿಯಮ್ಮನವರು ಮತ್ತು ನಮಗೆ ಕ್ಷೇತ್ರದ ಸನ್ನಿಧಾನದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ರಾಜ್ಯ ಘಟಕದ ಯುವ ನಾಯಕರು ಆದಂಥ ಮನುಷ್ಯ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಈ ದಿನ ಈ ಸನ್ನಿಧಿಗೆ ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಮಾನ್ಯ ಎಲ್ಲ ಗೌರವಾನ್ವಿತ ಶಾಸಕರೇ, ಮಾಜಿ ಶಾಸಕರೇ, ಮುಖಂಡರೇ, ಹೊರಗಡೆಯಿಂದ ಬಂದಿರತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಧರ್ಮದ ವಿಷಯದಲ್ಲಿ ನಮ್ಮ ಪಕ್ಷದೇ ಆದಂಥ ನಮ್ಮದೇ ಆದಂಥ ಬದ್ಧತೆ ಇದೆ. ಧರ್ಮ ಇಲ್ಲದೆ ಯಾವ ಶುಭ ಕಾರ್ಯವೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ದುರದೃಷ್ಟವಶಾತ್ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ ಹೆಸರು ಪಡೆದಿರುವಂತಹ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮತ್ತು ಈ ಕ್ಷೇತ್ರದ ಪತಿಗಳು ಇವತ್ತು ಹೆಸರು ಗಳಿಸಿದ್ದಾರೆ. ವಿಶ್ವದ ಕೋಟ್ಯಾಂತರ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿಯವರು, ಅಮ್ಮನವರು, ಅಣ್ಣಪ್ಪ ಸ್ವಾಮಿಯವರು ಇಡೀ ಎಲ್ಲರ ಹಿತವನ್ನು ಕಾಯ್ದಿದ್ದಾರೆ. ಯಾರು ನಂಬಿಕೆಯನ್ನು ಇಟ್ಟಿದ್ದಾರೋ ಅವರಿಗೆಲ್ಲ ಒಳಿತಾಗಿದೆ. ಆ ಒಳಿತಿಗೆ ತಕ್ಕನಾಗಿ ತಮ್ಮ ಬದ್ಧತೆಯನ್ನು ತೋರಿಸಿದ್ದಾರೆ. ಈ ನಡುವೆ ನಡೆದಂಥ ಘಟನೆ ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ. ಭಕ್ತರಲ್ಲಿ ತಲ್ಲಣ ಉಂಟಾಗಿದೆ, ಮುಂದೇರು ಎಂಬತಕ್ಕಂಥ ಭಾವನೆ ಉಂಟಾಗಿದೆ. ಆದರೆ ದುರದೃಷ್ಟವಶಾತ್ ಈ ಘಟನೆ ರಾಜಕೀಯಕರಣಗೊಳ್ಳುತ್ತಿರತಕ್ಕಂಥದ್ದು ಬಹಳ ಬಹಳ ಖೇದಕರ, ವಿಷಾದಕರ ಸಂಗತಿ. ಇಲ್ಲಿ ರಾಜಕೀಯ ಇಲ್ಲ. ಅವರವರು ಅವರವರ ನೇರಕ್ಕೆ ವಾದವನ್ನು ಮಾಡ್ತಿದ್ದಾರೆ. ಆದರೆ ಸತ್ಯ ಸತ್ಯವೇ, ಸುಳ್ಳು ಸುಳ್ಳೇ. ಅದನ್ನು ನಿರೂಪಿಸಲಿಕ್ಕಾಗಿ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಹಾನ್ ನಾಯಕರಂಥ ದೇವೇಗೌಡರವರು, ನಮ್ಮ ನಾಯಕರಂಥ HD ಕುಮಾರಸ್ವಾಮಿಯವರು, ಇವರೆಲ್ಲರ ನಿರ್ದೇಶನದ ಮೇರೆ ನಾವಿಲ್ಲಿಗೆ ಬಂದಿದ್ದೇವೆ. ನಮಗೆ ನಂಬಿಕೆ ಇದೆ, ಯಾರು ಏನೇ ಟೀಕೆ ಮಾಡಲಿ ಸತ್ಯ ಹೊರಬರುತ್ತದೆ. ಯಾವುದೇ ಅಹಿತ ಘಟನೆ ಇಲ್ಲಿ ನಡೆದಿಲ್ಲ, ನಡೆಯೋದಕ್ಕೆ ಅವಕಾಶ ಇಲ್ಲ. ಆ ಥರ ಅವಕಾಶ ಆದರೆ ಮಂಜುನಾಥ ಸ್ವಾಮಿಯವರೇ ಶಿಕ್ಷಿಸ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಇದಕ್ಕಾಗಿ ತಾವು ಇವತ್ತು ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಕೊಟ್ಟಂಥ ಕರೆಯ ಮೇರೆಗೆ ಇದು ಏರ್ಪಾಟಾಗಿರ್ತಕ್ಕಂಥದ್ದು 2 ದಿನಗಳ ಹಿಂದಷ್ಟೇ. ಬೀದರ್ನಿಂದ ಬಂದಿದ್ದಾರೆ ನಮ್ಮ ಶಾಸಕಿಯರು, ಮಹಿಳೆಯರು ಸುಮಾರು 650 ಕಿಲೋಮೀಟರ್ನಿಂದ ಬಂದಿದ್ದಾರೆ. ನಾವು ಹಾಸನದವರು 200 ಕಿಲೋಮೀಟರ್ನಿಂದ ಬಂದಿರ್ಬೋದು. ನಮ್ಮ ದೊಡ್ಡದಲ್ಲ ನಮ್ಮದು. ಅವರ ಭಕ್ತಿಗೆ ನಾವು ಬದ್ಧರಾಗಿದ್ದೇವೆ. ಇವತ್ತು ನಾವು ಯಾರೂ ಕೂಡ ವಿಚಲರಾಗ್ತಕ್ಕಂಥ ಅವಕಾಶ ಇಲ್ಲ. ಷಡ್ಯಂತ್ರ ನಡೆದಿದೆ ಅಂತ ಸರ್ಕಾರವೇ ಹೇಳ್ತಿದೆ. ಸರ್ಕಾರ ಬೇರೆಯವರಲ್ಲ, ಅವರೇ ಹೇಳ್ತಿರ್ಬೇಕಾದ್ರೆ ಇನ್ನು ವಿಚಾರಣೆ ಯಾಕೆ? ಆ ಷಡ್ಯಂತ್ರ ಏನು ಅಂತ ಹೇಳಿದವ್ರನ್ನ ವಿಚಾರಣೆ ಮಾಡಿದರೆ ಸತ್ಯ ಹೊರಬರುತ್ತೆ, ಮುಗಿದೋಯ್ತು. ಆದರೆ ಸರ್ಕಾರ ತನ್ನ ಕೆಲಸ ತಾನು ಮಾಡಿದೆ. ಪ್ರತಿಯೊಂದಕ್ಕೂ ವಿಶೇಷ SIT ಅಂತ ಒಂದು 15-20 SIT ಅದು ಸರ್ಕಾರ ಮಾಡ್ತಿರ್ತಕ್ಕಂಥದ್ದು. ಆಯಿತು, ಈಗಲೂ ಸತ್ಯ ಹೊರಬರಲಿ, ಎಲ್ಲರಿಗೂ ಒಳಿತಾಗಲಿ.
ಆ ಒಂದು ತಪ್ಪು ಮಾಡಿದವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷಿಸಲಿ ಅಂತ ಹೇಳಿ ನಾವು ಇವತ್ತೇನು ನಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನವನ್ನು ತಾವು ಮಾಡಿದ್ದೀರಿ. ಬೆಳಗ್ಗೆಯಿಂದ ನಮ್ಮ ಸುಮಾರು ಬಹುಶಃ ಒಂದು 15-20 ಸಾವಿರ ಬಂದು ಹೋಗಿರ್ಬೋದು ನಮ್ಮ ಕಾರ್ಯಕರ್ತರು. ಇವತ್ತು ಇನ್ನೂ ಕೂಡ ಹೊರಗಡೆ ಭಾಳಷ್ಟು ಜನ ಅಲ್ಲಿ ಹೊರಗಡೆ ತಿರುಗ್ತಾ ಇದ್ದಾರೆ, ಆಶೀರ್ವಾದಕ್ಕಾಗಿ ಹೋಗಿದ್ದಾರೆ. ಅಲ್ಲಿ ನಾವು ಶ್ರೀಗಳ ಆಶೀರ್ವಾದವನ್ನು ಬಯಸಿ ನಮ್ಮ ನಾಯಕರು ಮತ್ತು ನಮ್ಮೆಲ್ಲ ಇಲ್ಲಿ ಬಂದಿರತಕ್ಕಂಥ ತಂಡಕ್ಕೆ ಸ್ವಾಮಿಯವರ ಆಶೀರ್ವಾದ ಇರಲಿ. ನಾವು ಎಲ್ಲರ ಮತಕ್ಕೆ ನಾವು ಭದ್ರಾಗಿದ್ದೇವೆ ಎಂಬತಕ್ಕಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ನಮಸ್ಕಾರ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ವಂದನೆಗಳು. ಶ್ರೀ 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 ಮಂಜುನಾಥ ಸ್ವಾಮಿ ಕಿ, ಶ್ರೀ ಶ್ರೀ ಮಂಜುನಾಥ ಸ್ವಾಮಿಯವರಿಗೆ, ಅಣ್ಣಪ್ಪ ಸ್ವಾಮೀಜಿಯವರಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಕಾವಂದರಿಗೆ, ಶ್ರೀ 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 ಮಂಜುನಾಥ ಸ್ವಾಮೀಜಿಗೆ. ದಯಮಾಡಿ ಹೊರಗಡೆ, ಆವರಣದ ಹೊರಗಡೆ ಇರ್ತಕ್ಕಂಥವ್ರು ದಯಮಾಡಿ ಒಳಗಡೆ ಬನ್ನಿ. ನೀವು ಅಲ್ಲಿ ಅಡ್ಡ ಮಾಡಿದರೆ, ನಾನು ಆವಾಗಲಿಂದ ಪದೇ ಪದೇ ಹೇಳ್ತಾ ಇದ್ದೀನಿ, ಕಾವಂದರು ಅಲ್ಲೇ ಒಳಗೆ ಬರಬೇಕು. ಅವ್ರು ಒಳಗೆ ಬರುವಾಗ ಅಲ್ಲಿ ಯಾರೂ ಇರಬಾರ್ದು. ದಯಮಾಡಿ ಅದನ್ನು ಜಾಗ ಖಾಲಿ ಮಾಡಿಕೊಡಿ ದಯಮಾಡಿ, ಪ್ಲೀಸ್. ದಯಮಾಡಿ ನಮ್ಮ ಪಕ್ಷದ ಎಲ್ಲ ಭಕ್ತಾದಿಗಳು, ಮುಖಂಡರು ಶಿಸ್ತನ್ನು ಪಾಲನೆ ಮಾಡಬೇಕು ಅಂತ ಈ ಸಮಯದಲ್ಲಿ ವಿನಂತಿ ಮಾಡ್ತೇವೆ. ದಯಮಾಡಿ. ನಾಡಗೌಡರು ಒಂದೆರಡು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೇನೆ. ಹಲೋ, ಹಲೋ. ಇವತ್ತು ನಮ್ಮ ಪಕ್ಷದ ಇವತ್ತು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ಭವಿಷ್ಯದ ನಾಯಕರು ಅವರ ನೇತೃತ್ವದಲ್ಲಿ ಈ ಧರ್ಮಸ್ಥಳದ ಬಗ್ಗೆ ಒಂದು ತಿಂಗಳಿಂದ ಮಾಧ್ಯಮಗಳಲ್ಲಿ ಪ್ರತಿದಿನ ಅದೇ ನೋಡ್ತಾ ಇದ್ದೇವೆ ನಾವು. ಯಾವನೋ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಬುರುಡೆಯನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟ ತಕ್ಷಣ SIT ರಚನೆ ಆಗ್ತದೆ. ಎಲ್ಲ ಪಕ್ಷದ ನಾಯಕರುಗಳು SITಯನ್ನು ಸ್ವಾಗತ ಮಾಡಿದ್ದೇವೆ. SITಗೆ ನಮ್ಮ ತಕರಾರಿಲ್ಲ. ಆದರೆ ಇನ್ಸಿಡೆಂಟ್ ನಡೆದು ಹೋಗಿ ಸಾಕ್ಷಿ ಸಮೇತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದರೆ 3 ದಿನ ಆದರೂ ತಗೊಳ್ಳೋದಿಲ್ಲ. ಏಕಾಏಕಿ SIT ರಚನೆ ಆಯಿತು ಅಂದರೆ ಎಲ್ಲರಿಗೂ ಕೂಡ ಅನುಮಾನ ಪ್ರಾರಂಭ ಆಗಿತ್ತು. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಧರ್ಮಸ್ಥಳ ಪರಮ ಪೂಜ್ಯ ಗುರುಗಳು ಆಸ್ಪತ್ರೆಗಳನ್ನು ಮಾಡಿದ್ದಾರೆ, ಶಾಲೆಗಳನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರುವ ಸಂಸ್ಥೆ ಈ ಧರ್ಮಸ್ಥಳದ ಮಹಿಳಾ ಸಂಸ್ಥೆಗಳು. ಎಲ್ಲ ಗ್ರಾಮಗಳಲ್ಲಿಯೂ ಅವರು ಹೆಣ್ಣು ಮಕ್ಕಳ ಸಂಘಗಳಿಗೆ ಧರ್ಮಸ್ಥಳದಿಂದ ಸಿಗುವ ಸಹಾಯ ಸಹಕಾರ ಬಹಳ ದೊಡ್ಡದು. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವ ಸಂಸ್ಥೆಯ ಬಗ್ಗೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರಿಗೆ ನೋವುಂಟಾಗುವಂಥ ಕೆಲಸ ಒಂದು ತಿಂಗಳದಿಂದ ನಡೀತು. ಯಾರೋ ಹೇಳಿದ್ರಂದ ತಕ್ಷಣ SIT ರಚನೆ ಆಯಿತು. ಅವರು ತೋರಿಸಿದ ಎಲ್ಲ ಕಡೆಯೂ 6, 8, 10 ಫೀಟು ಭೂಮಿಯನ್ನು ಅಗೆದು ನೋಡಿ ಇವತ್ತು ಸತ್ಯ ಏನು ಅನ್ನೋದು ಹೊರಗಡೆ ಬಂದಿದೆ. ನನಗನಿಸಿದ ಮಟ್ಟಿಗೆ ಇದು ಚೊಕ್ಕ ಬಂಗಾರ ಅನ್ನೋದಕ್ಕೆ ಒಂದು ರೀತಿ ಯಾವುದೋ ಕಾಣುವ ಕೈಗಳು ಈ ಸಂಸ್ಥೆ, ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದು ಒಂದು ರೀತಿಯಿಂದ ಇನ್ನೂ
ಧರ್ಮಸ್ಥಳದ ಕೀರ್ತಿ ಎತ್ತರಕ್ಕೆ ಬೆಳೆಯಿತು ಅಂತ ನಾನು ಭಾವಿಸ್ತೇನೆ. ಇವತ್ತು ಕೋಟ್ಯಾಂತರ ಭಕ್ತರು ಇಲ್ಲಿಗೆ ಬಂದು ಸೇರ್ತಾ ಇದ್ದೇವೆ ನಾವು. ಇದರ ಅರ್ಥ ಮತ್ತೆ ಏನೋ ಮಾಡಕ್ಕೆ ಹೋಗಿರೋದ್ರಿಂದ ಈ ಧರ್ಮಸ್ಥಳದ ಪೂಜ್ಯರಿಗೆ ಒಂದು ದೊಡ್ಡ ಶಕ್ತಿ ಏನೂ ಸಿಗಲಿಲ್ಲಲ್ಲ. ಈಗ ಅವರನ್ನು ವಿಚಾರ ಮಾಡಿದ ಮೇಲೆ ನಮಗೆ ಅನುಮಾನ ಇರೋದು ಏನಂದರೆ, ಕಾಣದ ಕೈಗಳು ಅವರಿಗೆ ಎಲ್ಲಿಂದ ಕೆಲಸ ಮಾಡಿದ್ದಾವೆ. SIT ಅದರ ಪೂರ್ಣ ತನಿಖೆಯನ್ನು ಸರ್ಕಾರ ಮಾಡಿಸ್ಬೇಕು. ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿದೆ ಅಂತ ನಾವು ಭಾವಿಸ್ತಾ ಇಲ್ಲ. ರಾಜ್ಯವನ್ನು ಮೀರಿ ಬೇರೆ ರಾಜ್ಯಗಳು ಇದರ ಕೈವಾಡದಲ್ಲಿ ಇದ್ದಾವೆ ಅಂತಕ್ಕಂಥ ಅನುಮಾನಗಳು ಮಾಧ್ಯಮಗಳ ಮೂಲಕವೇ ಬರ್ತಾ ಇರೋದ್ರಿಂದ ಅವೆಲ್ಲವುಗಳನ್ನು ತನಿಖೆ ಮಾಡಿ ಇಂಥ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ, ಇಂಥ ಹಿಂದೂ ಧರ್ಮದ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಶಕ್ತಿಗಳನ್ನು ಸದೆಬಡಿಯೋದಕ್ಕೆ ಸರ್ಕಾರ ಮುಂದಾಗದೇ ಇದ್ದರೆ ಮತ್ತೆ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಅನ್ನುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇವೆ. ಕೂಡಲೇ ಇದರ ಕೈವಾಡಗಳು ಯಾರ್ಯಾರಿದ್ದಾರೆ, ಅವರು ಯಾರೇ ಎಷ್ಟೇ ಪ್ರಭಾವಿಶಾಲಿಗಳಾಗಿದ್ದರೂ ಅವರು ಹೊರಗೆ ಬರಬೇಕು, ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಇವತ್ತು ನಾವು ನಮ್ಮ ಪೂಜ್ಯ ದೇವೇಗೌಡರು ಕುಮಾರಣ್ಣನವರ ನೇತೃತ್ವದ ಅವರ ಆದೇಶದ ಪ್ರಕಾರ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಪ್ರತಿ ಜಿಲ್ಲೆಯಿಂದ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ನಾವೆಲ್ಲ ಒಟ್ಟಾಗಿ ಐಕ್ಯತೆಯಿಂದ ಇಲ್ಲಿ ಬಂದಿರೋದ್ರಿಂದ ನಾವು ನಮ್ಮ ಬಾವುಟಗಳನ್ನು ಪಕ್ಷದ ಯಾವುದೇ ಸಂಕೇತವನ್ನು ತಂದಿಲ್ಲ. ಧರ್ಮದ ಸಂದೇಶವನ್ನು ತೆಗೆದುಕೊಂಡು ಈ ಪವಿತ್ರ ದೇವಾಲಯಕ್ಕೆ ಬಂದಿದ್ದೇವೆ. ಅದು ಯಶಸ್ವಿಯಾಗಿ ಹೊರಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಸಂತೋಷವಾಗಿದೆ. ನಾವು ಈಗಾಗಲೇ ಹೇಳಿದ ಹಾಗೆ ಮುಂದಿನ ಏನು ಮಾಡಬೇಕಾಗಿದೆ, ಕಾಣದ ಕೈಗಳಿಗೆ ಅದನ್ನು ಸರ್ಕಾರ ಮಾಡಿ ಅವರಿಗೆ ಸೂಕ್ತ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡಗೌಡರಿಗೆ ವಂದನೆಗಳು. ದಯಮಾಡಿ ಕರಿಯಮ್ಮನವರು ಶಾಸಕರು ದಯಮಾಡಿ ಮಾತಾಡಬೇಕಂತೇಳಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಾಡಿನ ಪವಿತ್ರವಾದ ಧರ್ಮಸ್ಥಳದಲ್ಲಿ ಇವತ್ತೇನು ಧರ್ಮಯಾತ್ರೆ ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮುಖಂಡರು ಅವ್ರ ಜೊತೆಯಲ್ಲಿ ನಾವೇನು ಇವತ್ತು ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದ್ವಿ. ಈ ಭಾಗದ ಎಲ್ಲ ಭಕ್ತಾದಿಗಳೇ, ರಾಜ್ಯ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ನನ್ನ ಸೋದರ ಸೋದರಿಯರೇ, ಪತ್ರಿಕಾ ಮಾಧ್ಯಮದ ಸೋದರರೇ, ದೃಶ್ಯ ಮಾಧ್ಯಮದ ಸೋದರರೇ, ನಿಜವಾಗಲೂ ಭಾಳ ಹೆಮ್ಮೆ ಅನ್ನಿಸ್ತದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಮಹಿಳೆ, ಒಬ್ಬ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕಳಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾತಾಡೋದು. ಈಗಾಗಲೇ ಎಲ್ಲ ಹಿರಿಯರು ಮಾತಾಡ್ಯಾರ. ಈಗ ಒಂದು ತಿಂಗಳಿಂದ ಸತತವಾಗಿ ಕ್ಷೇತ್ರದ ಬಗ್ಗೆ ಇಲ್ಲೇನಾದರೂ ಮಾಧ್ಯಮಗಳ ಮುಖಾಂತರ ಭಾಳಷ್ಟು ಅಪಪ್ರಚಾರ ಇವೆಲ್ಲ ನಡೆದದ್ದು ಗಮನಿಸಿದರೆ ಭಾಳ ಆತಂಕಕ್ಕೊಳಗಾಗಂಥದ್ದು ನಮ್ಮೆಲ್ಲರ ಅನಿಸ್ತಿತ್ತು. ಆದರೆ ಅದು ಯಾವುದು ಆತಂಕಕ್ಕೊಳಗಾಗಬಾರ್ದು. ಯಾಕಂದರೆ ಇಲ್ಲಿ ಪವಿತ್ರವಾದ ಸ್ಥಳ, ಧರ್ಮದ ನಾಡು, ಇದು ಯಾರಿಗೆ ಅನ್ಯಾಯ ಆಗೋದಿಲ್ಲ. ಎಲ್ಲರಿಗೂ ಕೂಡ ಪೂಜ್ಯರು ಒಳ್ಳೆಯದನ್ನೇ ಮಾಡ್ತಾರೆ. ರಾಜ್ಯಾದ್ಯಂತ ಎಲ್ಲ ಬಡವರಿಗೆಲ್ಲ ಅವರು ಒಂದು ಆಶ್ರಯ ಕೊಟ್ಟು ಅವರಿಗೆಲ್ಲ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳೋಕ್ಕೆ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸಾಹೇಬ್ ಪೂಜ್ಯರು ಇವತ್ತಿಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಅಂಥವ್ರ ಕಡೆಯಿಂದ ಯಾವುದೇ ಇಲ್ಲಿ ಅಪಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಇಲ್ಲಿ ಈ ಕ್ಷೇತ್ರಕ್ಕೆ ನಾವೇನಾದ್ರಂದರೆ ಸೂರ್ಯರಿಗೆ ನಾವು ಮಾತಾಡಿದಂಗೆ ಆಗ್ತದೆ. ಸೂರ್ಯರಿಗೆ ಮಾತಾಡಿದ್ರೆ ಆ ಮಾತು ಅಲ್ಲಿಗೆ ಮುಟ್ಟಂಗಿಲ್ಲ. ಯಾವುದೇ ಅಪಪ್ರಚಾರ ಆಗಬಾರ್ದು. ಯಾಕೆಂದರೆ ಇಲ್ಲಿ ಏನೇ ಇರಲಿ ಸತ್ಯಕ್ಕಾಗಿ ನಾವೆಲ್ಲರೂ ಇರೋಣ ಅನ್ನೋಂಥ ಒಂದು ಮಾತು ಹೇಳ್ತಾ ಈ ಒಂದು ಯಾತ್ರೆ ಇವತ್ತೇನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಏನು ತಗೊಂಡಂಥ ಒಂದು ತೀರ್ಮಾನ, ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ. ನೂರಾರು ಕಿಲೋಮೀಟ್ರಿಂದ ಎಲ್ಲರೂ ಶ್ರದ್ಧೆಯಿಂದ ನಾವಿಲ್ಲಿ ಭಾಗವಹಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಆತಂಕ ಪಡೋದು ಬೇಡ. ಈ ಸ್ಥಳ ನಮ್ಮೆಲ್ಲರದು, ಯಾರ್ದಿದಲ್ಲ ಅನ್ನೋಂಥ ಒಂದು ಮಾತು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಅನಿಸಿ ನನ್ನ ಎರಡು ಮಾತುಗಳು ನಮಸ್ಕಾರ.
ಹಿರಿಯಮ್ಮನವರಿಗೆ ವಂದನೆಗಳು. ದಯಮಾಡಿ ಕಾವಂದರು ಬಂದರು, ದಯಮಾಡಿ ಅಲ್ಲಿ ಜಾಗ ಕುಲ್ಲ ಮಾಡಿಕೊಡಿ. ಅವ್ರು ನೋಡಿ, ಅವರು ಸಿಬ್ಬಂದಿಯವರು ಕೇಳ್ತಾ ಇದ್ದಾರೆ, ನೀವು ದಯಮಾಡಿ ಜಾಗ ಕುಲ್ಲ ಮಾಡಿಕೊಡಿ ಪ್ಲೀಸ್. ಬಂದರು, ಕಾರ್ ಅಲ್ಲೇ ಬರ್ತದೆ, ದಯಮಾಡಿ ಜಾಗ ಮಾಡಿಕೊಡಿ. ಅವರ ಆಶೀರ್ವಾದವನ್ನು ಕೆಲವೇ ನಿಮಿಷಗಳಲ್ಲಿ ತಾವೆಲ್ಲರೂ ಕೂಡ ಪಡೆಯಲಿದ್ದೀರಿ. ದಯಮಾಡಿ ಜಾಗ ಮಾಡಿಕೊಡಿ. ಒಳಗಡೆ ಬನ್ನಿ ದಯವಿಟ್ಟು. ಅಲ್ಲಿ ಬಾಗಿಲಲ್ಲಿ ಇರೋರು, ಕಾಂಪೌಂಡಿಂದ ಹೊರಗಡೆ ಇರೋರು ಒಳಗೆ ಬಂದರೂ ಒಳ್ಳೆಯದು. ಜಾಗ ಇದೆ ರೀ, ಒಳಗಡೆ ಜಾಗ ಇದೆ, ತುಂಬ ಜಾಗ ಇದೆ ಅಲ್ಲಿ ನೋಡಿ ಮಧ್ಯದಲ್ಲಿ. ದಯವಿಟ್ಟು ಮೂವ್ ಆಗಿ ಹೊರಗಡೆಯಿಂದ ಇನ್ನೂ ಬರ್ತಾ ಇದ್ದಾರೆ. ಅಲ್ಲಿ ದಾರಿಯಲ್ಲಿ ಜಾಗ ಬಿಟ್ಟು ಕೊಡಬೇಕು ದಯಮಾಡಿ. ಅವರು ಸಿಬ್ಬಂದಿಯವರು ಹೇಳೋ ಮುಂಚೆ ನಾವೇ ಜಾಗ ಮಾಡಿ ಕೊಡಬೇಕು ದಯಮಾಡಿ. ಕಾವಂದ್ರನ್ನ ಬರ್ಮಾಡ್ಕೊಳ್ಳಿ ದಯಮಾಡಿ. ಒಳಗಡೆ ಬನ್ನಿ. ಯಾರು ಅಲ್ಲಿ ಮತ್ತೆ ನೀವು ಅಲ್ಲಿ ನಿಲ್ತೀರಿ, ಅದು ಸ್ವಲ್ಪ ತೊಂದರೆ ಆಗ್ತದೆ. ಅವ್ರು ಬರುವಾಗ ನೋಡಿ, ಅವ್ರ ಸಿಬ್ಬಂದಿಯವರು ನಿಮ್ಗೆ ಭಾಳ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದಾರೆ, ದಯಮಾಡಿ ಆ ರಸ್ತೆಯಲ್ಲಿ ನಿಲ್ಬೇಡಿ. ಬಂದರು ಅವರು, ದಯಮಾಡಿ ರಸ್ತೆಯಲ್ಲಿ ನಿಲ್ಬೇಡಿ. ಹಲೋ ಮಂಜುನಾಥ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ, ಕಾವಂದ್ರಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಮಂಜುನಾಥ ಸ್ವಾಮೀಜಿಗೆ, ಅಣ್ಣಪ್ಪ ಸ್ವಾಮಿಯವರಿಗೆ. ಒಳಗಡೆ ಬನ್ನಿಯಪ್ಪ. ನೀವು ಅಲ್ಲಿ ನಿಂತರೆ ಕಾವಂದ್ರೆ ಹೆಂಗೆ ಕಾಣ್ತಾರೆ ನಿಮಗೆ? ಅವ್ರ ಆಶೀರ್ವಾದ ಹೆಂಗೆ ಪಡಿತೀರಿ? ಒಳಗಡೆ ಬನ್ನಿ ದಯವಿಟ್ಟು, ಜಾಗ ಇದೆ, ಒಳಗಡೆ ಬನ್ನಿ ದಯವಿಟ್ಟು. ಹೌದಾ? ಹಾಂ ಹೌದು, ಒಂದು ಜಾಗ, ಒಂದು ಸೀಟು ಇಲ್ಲಿ ಯಾರು ಮಾಡಿ ಕೊಡಬೇಕು. ಸುರೇಂದ್ರ ಅಣ್ಣನ ಕೂಡ ಬರ್ತಾ ಇದ್ದಾರೆ. ಒಂದು ಸೀಟ್ ಹಾಗೆ ಮೂವ್ ಆಗಿ ಅಲ್ಲೇ ಮಾತಾಡ್ತಾರಲ್ಲ ಬಂತು ನೋಡಿ, ಅವ್ರ ವಾಹನ ಬಂತು. ದಯಮಾಡಿ ಬಾಗಿಲಲ್ಲಿ ಇರೋರು ಸ್ವಲ್ಪ ಅವಕಾಶ ಮಾಡಿಕೊಡಿ. ಬಂತು, ವಾಹನ ಬಂತು. ಬಲೋ ಮಂಜುನಾಥ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮೀಜಿಯವರಿಗೆ, ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಕಾವಂದ್ರಿಗೆ. ಬಲೋ ಮಂಜುನಾಥ ಸ್ವಾಮೀಜಿಗೆ, ಅಣ್ಣಪ್ಪ ಸ್ವಾಮೀಜಿಗೆ, ಕಾವಂದ್ರಿಗೆ. ದಯಮಾಡಿ ಸಮಾಧಾನದಿಂದ ದಯಮಾಡಿ ಬಂದರು, ಒಳಗಡೆ ಬರ್ತಾ ಇದ್ದಾರೆ. ನಮ್ಮ ಕಾವಂದ್ರು, ನಮ್ಮ ದಣಿಗಳು, ನಮ್ಮ ಕಾವಂದ್ರು ಬರ್ತಾ ಇದ್ದಾರೆ. ಎಲ್ಲ ತುಂಬ ಹೃದಯದಿಂದ ಸ್ವಾಗತವನ್ನು ಅವರಿಗೆ ಕೋರಬೇಕು ದಯಮಾಡಿ. ನಾವೆಲ್ಲ ನಿಮ್ಮೆಲ್ಲರ ಪರವಾಗಿ, ಮಾನ್ಯ ದೇವೇಗೌಡರ ಪರವಾಗಿ, ಕುಮಾರಸ್ವಾಮಿಯವರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾವು ಕಾವಂದ್ರಿಗೆ ಇವತ್ತು ಬಯಸ್ತಾ ಇದ್ದೇವೆ. ಕಾವಂದ್ರು ವೇದಿಕೆಗೆ ಬರ್ತಾ ಇದ್ದಾರೆ. ದಯಮಾಡಿ ಕೈ ಮುಗಿದು ಅವರನ್ನು ಬರಮಾಡ್ಕೊಳ್ಳಿ ದಯಮಾಡಿ. ಮಂಜುನಾಥ ಸ್ವಾಮಿಗೆ, ಕಾವಂದ್ರಿಗೆ, ಅಣ್ಣಪ್ಪ ಸ್ವಾಮೀಜಿಯವರಿಗೆ. ಅವ್ರ ಜೊತೆಯಲ್ಲಿ ಸುರೇಂದ್ರಣ್ಣ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ ದಯಮಾಡಿ. ಬಲೋ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮೀಜಿಯವರಿಗೆ, ಕಾವಂದ್ರಿಗೆ. ದಯಮಾಡಿ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ, ತೆಗೀರಿ, ಬೇಡ ಅಲ್ಲಿ ತೆಗೀರಿ, ಬೇಡ ಸೇರ್ಬೇಡ, ತೆಗೀರಿ, ಇಲ್ಲಿ ತೆಗೀರಿ.
ದಯಮಾಡಿ ನಮ್ಮ ಶಾಸಕರು ದಯಮಾಡಿ ನಂತರ ನಿಮ್ಮ ಜೊತೆಲೆಲ್ಲ ಒಂದು ಫೋಟೋ ಸೆಷನ್ ಆಗ್ತದೆ. ದಯಮಾಡಿ ತಾವೆಲ್ಲ ಅಲ್ಲೇ ಕೂರಬೇಕು. ದಯಮಾಡಿ ಎಲ್ಲ ಕೂರಬೇಕು. ದಯಮಾಡಿ ಪ್ಲೀಸ್, ದಯಮಾಡಿ ಕೂರಬೇಕು. ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮಾನ್ಯ ಕಾವಂದರು, ನಿಮ್ಮೆಲ್ಲರ ನೆಚ್ಚಿನ ದಣಿಗಳು, ಆರಾಧ್ಯ ದೈವ, ನಮ್ಮ ನಡೆದಾಡುವ ದೇವರು ಅಂತೇಳಿ ಹೇಳ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲು ಇಲ್ಲಿ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದರಂಗಗಳಲ್ಲಿ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಾನು. ಅದೇ ರೀತಿ ಅವರ ಜೊತೆಯಲ್ಲಿ ನಮ್ಮ ಸುರೇಂದ್ರಣ್ಣವರು ಕೂಡ ಧರ್ಮಸ್ಥಳದ ಒಂದು ಭಾಗ. ಅವರ ಬಗ್ಗೆ ಬಹಳ ಅಪಾರವಾದ ಗೌರವ, ಅವರ ಚಿಕ್ಕ ದಣಿಗಳು ದೊಡ್ಡ ದಣಿಗಳು ಅಂತ ಕರೀತಾರೆ. ನಾವು ಕೂಡ ಅದೇ ರೀತಿ ಅವರ ಧನ್ಯ ಭಾವನದಿಂದ ಅವರನ್ನು ನೋಡ್ತೇವೆ. ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ನಾಯಕರು, ನಮ್ಮ ಜನತಾದಳದ ಯುವ ಕಣ್ಮಣಿ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ತಾವೆಲ್ಲ ಆಗಮಿಸಿದ್ದೀರಿ. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಅವರು ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾವಂದರ ಪರವಾಗಿ, ಧರ್ಮಸ್ಥಳದ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ದಯಮಾಡಿ ಭಾಳಷ್ಟು ಜನ ಇವತ್ತು ವೇದಿಕೆಯಲ್ಲಿ ಇದ್ದೀರಿ. ಹಾಗಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಭಾಳಷ್ಟು ಜನ ನಮ್ಮ ವೇದಿಕೆಯಲ್ಲಿ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ. ಭಾಳ ಜನ ಇರೋದ್ರಿಂದ ಅವ್ರು ಯಾರನ್ನೂ ಹೆಸರನ್ನು ಕೂಡ ಅನ್ಯತಾ ಭಾವಿಸಬಾರ್ದು. ಯಾರು ಹೆಸರು ಹೇಳದೆ ನಮ್ಮ ಪಕ್ಷದ ಎಲ್ಲ ಕಿರಿಯ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಸಂಖ್ಯಾತ ಎಲ್ಲ ಕಾರ್ಯಕರ್ತರು, ಭಕ್ತರುಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಈಗ ಮಾನ್ಯ ಕಾವಂದರಿಗೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಕರತಾನ ಮಾಡೋ ಮುಖಾಂತರ ಈ ಸ್ವಾಗತವನ್ನು ಅವರಿಗೆ ಕೋರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ, ಧರ್ಮದ ಜಾಗದಲ್ಲಿ, ಸತ್ಯದ ಜಾಗದಲ್ಲಿ ನಡೀತಾ ಇದೆ. ಇವತ್ತು ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ನೀವೆಲ್ಲರೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳೇ. ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವು ಒಬ್ಬ ಸಾಮಾನ್ಯ ಭಕ್ತರಂತೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ತಾವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ಈಗ ನೆನ್ನೆ ಮೊನ್ನೆಯ ಸಂಬಂಧ ಅಲ್ಲ, ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಇರತಕ್ಕಂಥ ಸಂಬಂಧಗಳ ಅಡಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೇವೆ. ಇವತ್ತು ಈ ಸಂಬಂಧಗಳು ಬಹಳ ಮುಖ್ಯ. ಇವತ್ತು ನಮ್ಮ ಕಾವಂದರು ನಾಡಿನಾದ್ಯಂತ, ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ, ನಾಡಿನಾದ್ಯಂತ ಅವರು ಕೈಗೊಂಡ ಕಾರ್ಯಗಳಿದ್ದಾವಲ್ಲ, ಯಾವ ಸರ್ಕಾರವೂ ಕೂಡ ಮಾಡೋಕ್ಕಾಗದೇ ಇರತಕ್ಕಂಥ ಅನೇಕ ಮಹತ್ತರವಾದ ಕಾರ್ಯಕ್ರಮಗಳನ್ನು ಅವರ ಧರ್ಮಸ್ಥಳದ ಮುಖಾಂತರ ಇವತ್ತು ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು,
ಇವತ್ತು ಲಕ್ಷಾಂತರ ಮಹಿಳೆಯರ ಕುಟುಂಬಕ್ಕೆ ಇವತ್ತು ದಾರಿದೀಪ ಆಗಿದ್ದಾರೆ. ಇವತ್ತು ಅವರ ಬಾಳಿನ ಅವರ ಮನೆಯ ನಡೆಸ್ತಕ್ಕಂಥ ಸರ್ವಶಕ್ತಿಯನ್ನು ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ ಎಂಬುದನ್ನು ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯ ವತಿಯಿಂದ ಇವತ್ತು ಅವರಿಗೆ ಕಲಿಸಿಕೊಟ್ಟಿದ್ದಾರೆ. ಅದರಂತೆ ಅವರು ಬಾಳು ಕೂಡ ಬೆಳಕಾಗಿರ್ತಕ್ಕಂಥದ್ದು. ಇವತ್ತು ಕೆರೆಗಳ ಪುನರುಜ್ಜೀವನ ಇರ್ಬೋದು. ಇವತ್ತು ಕೆರೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳ ಪುನಶ್ಚೇತವನ್ನು ಮಾಡಿರ್ತಕ್ಕಂಥದ್ದಲ್ಲಿ ಇವತ್ತು ಪ್ರಪಂಚದಾದ್ಯಂತ ಅವರಿಗೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಬಂದಿರತಕ್ಕಂಥ 100 ಪುರಸ್ಕೃತಗಳು, ಇವತ್ತು ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು, ಬೇರೆ ಬೇರೆ ಎಲ್ಲ ವಿವಿಧ ಪ್ರಶಸ್ತಿಗಳಿರ್ಬೋದು, ಅವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು ಅವರ ಕಾಯಕದಿಂದ ಅನ್ನೋ ವಿಚಾರವನ್ನು ಇವತ್ತು ನಾವು ಮರೆಯೋಂಗಿಲ್ಲ. ಇವತ್ತು ಅವರು ಮಾಡಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರನ್ನು ಇವತ್ತು ಇಡೀ ಪ್ರಪಂಚ ಗುರುತು ಮಾಡಿದೆ. ಅದೇ ರೀತಿ ನಮಗೆಲ್ಲರಿಗೂ ಕೂಡ ಅವರ ಒಂದು ಆರಾಧ್ಯ ದೈವ ಅವರು. ಅವರ ಆರಾಧ್ಯ ದೈವ, ನಡೆದಾಡುವ ದೇವರು. ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಇವತ್ತು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ವಿಚಾರವನ್ನು ಹೇಳೋಕ್ಕೆ, ಇವತ್ತು ಕುಮಾರಸ್ವಾಮಿಯವರು ಇರ್ಬೋದು, ದೇವೇಗೌಡರು ಇರ್ಬೋದು, ಅವರು ಈ ಶ್ರೀ ಕ್ಷೇತ್ರದ ಒಬ್ಬ ಸಾಮಾನ್ಯ ಭಕ್ತರು, ಅನನ್ಯ ಭಕ್ತರು, ಈ ಕ್ಷೇತ್ರದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬರು ಇದ್ದರೆ ಅದು ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ನನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಅವರ ಕರೆಯಂತೆ ನಾವೆಲ್ಲ ಇಲ್ಲಿ ಕೂಡ ಸೇರಿದ್ದೇವೆ. ಇವತ್ತು ಧರ್ಮಸ್ಥಳಕ್ಕೆ ಯಾರೇ ಕಳಂಕ ತರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ಅವರು ಯಾರು ಇದ್ದಾರೆ, ಅವರು ಇವತ್ತು ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾವೆಲ್ಲ ಅಸಂಖ್ಯಾತ ಜನ ಇವತ್ತು ಮಾನ್ಯ ವೀರೇಂದ್ರ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ, ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಾವು ಇವತ್ತು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ನಾವು ನೈತಿಕವಾಗಿ ನಿಮ್ಮ ಜೊತೆ ಇದ್ದೇವೆ. ಧರ್ಮ ಯಾವತ್ತು ಉಳಿಯುತ್ತದೆ, ಸತ್ಯ ಗೆದ್ದೇ ಗೆಲ್ತದೆ. ಆ ಕಾಲ ಸನ್ನಿಹಿತವಾಗಿದೆ. ಇವತ್ತು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ. ನೀವೇ ಹೇಳಿದ್ದೀರಿ ಷಡ್ಯಂತ್ರ ಇದೆ ಅಂತೇಳಿ. ಷಡ್ಯಂತ್ರ ಇದೆ ಅಂದಮೇಲೆ ಆ ಷಡ್ಯಂತ್ರವನ್ನು ಭೇದಿಸಿ ಯಾರು ಈ ಷಡ್ಯಂತ್ರಕ್ಕೆ ಕಾರಣ ಆಗಿದ್ದಾರೆ ಅನ್ನೋ ವಿಚಾರವನ್ನು ಆಚೆ ತರಬೇಕಾದಂಥ ಧರ್ಮ ಇದೆ, ಕರ್ತವ್ಯ ಇದೆ. ಆ ಕೆಲಸವನ್ನು ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ನೀವು ಮಾಡಿ ಅಂತೇಳಿ ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಕಾಲ ಜಾಸ್ತಿ ಇಲ್ಲೇ ಇರೋದ್ರಿಂದ ಇವತ್ತು ನಾವು ಕಾವಂದ್ರ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡೆಯಬೇಕಾದ್ರಿಂದ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಕಳಕಳಿಯಿಂದ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ನಾನು ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಹಾಗೂ ಅಮ್ಮನವರ ಸನ್ನಿಧಿಯಲ್ಲಿ ಇವತ್ತು ನಿಂತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು, ಕಾವಂದರು, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಈ ಸಮಾಜವನ್ನ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥ ಅವರ ಕಾಯಕದ ಮೂಲಕ ನಮಗೆ ಆದರ್ಶವಾಗಿ ಹಲವಾರು ದಶಕಗಳಿಂದ ನಿರಂತರವಾಗಿ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡುವ ಮೂಲಕ ಶ್ರೀ ಕ್ಷೇತ್ರ ಹಾಗೂ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಧರ್ಮಸ್ಥಳದ ಗೌರವವನ್ನು ಎತ್ತಿಡಿತಕ್ಕಂಥ ಒಂದು ಕೆಲಸ ಪರಮ ಪೂಜ್ಯರು ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಡೆ ಸಾಹೇಬ್ರ ಒಂದು ಸಮ್ಮುಖದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಇದು ಯಾವುದೂ ಕೂಡ
ರಾಜಕೀಯದ ಒಂದು ವೇದಿಕೆಯಲ್ಲ, ರಾಜಕೀಯದ ಲಾಭಕ್ಕಾಗಲಿ, ರಾಜಕೀಯದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಬಂದು ಮಂಜುನಾಥನ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ನಿಂತಿರ್ತಕ್ಕಂಥದ್ದಲ್ಲ. ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳು ಇವತ್ತು ಇಡೀ ದೇಶ ವ್ಯಾಪ್ತಿ, ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ದೇಶವ್ಯಾಪ್ತಿ ವಿದೇಶಗಳಿಂದ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳು ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದೇನಿದೆ, ಅದರಲ್ಲಿ ನಾವು ನೀವು ಎಲ್ಲರೂ ಕೂಡ ಇವತ್ತು ಭಕ್ತರಾಗಿ ಇವತ್ತು ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಶರಣಾಗಿದ್ದೇವೆ. ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಿಂದ ನಾವು ನೀವೆಲ್ಲರೂ ಏನು ಸೇರಿದ್ದೇವೆ, ಭಕ್ತಾದಿಗಳಲ್ಲಿ ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು, ನಿಮ್ಮ ಮನಸ್ಸಿನಗಳ ಮೇಲೆ ಯಾವ ರೀತಿ ಒಂದು ನೋವು ಉಂಟಾಗಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆನೂ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನೀವೆಲ್ಲರೂ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿನ ಏನು ಪರಮ ಪೂಜ್ಯರ ಮುಂದೆ ಬಂದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಿಂತಿದ್ದೇವೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಯಾವ ದುಷ್ಟ ಶಕ್ತಿಗಳಿದ್ರೂ ಕೂಡ ಅದು ಮಂಜುನಾಥ ಸ್ವಾಮಿ ಮುಂದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನು ನಂಬಿ ಬದುಕ್ತಾ ಇದ್ದೇವೆ. 100ಕ್ಕೆ 100ರಷ್ಟು ಇವತ್ತೇನು ಕಳೆದ ಹಲವಾರು ದಿನಗಳಿಂದ ಶ್ರೀ ಕ್ಷೇತ್ರದ ಸುತ್ತಮುತ್ತ ಆವರಣದ ಬಗ್ಗೆ ಹಲವಾರು ಅಪಪ್ರಚಾರಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನ ನಾವೇನು ನೋಡ್ತಾ ಬರ್ತಾ ಇದ್ದೇವೆ. ನಾವು ಭಕ್ತಾದಿಗಳಾಗಿ ಇನ್ನ ಮನೆಯಲ್ಲಿ ಈ ತರ ಕೈ ಕಟ್ಟೆ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ತಾಳ್ಮೆ, ಸಮಾಧಾನ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಸರಿ, ಆದರೆ ಇವತ್ತು ಪರಮ ಪೂಜ್ಯರು ಮತ್ತೆ ಅವರ ಕುಟುಂಬದ ಸದಸ್ಯರು ಸುರೇಂದ್ರಣ್ಣವರು ಕೂಡ ಇವತ್ತು ಈ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ನಿಜಕ್ಕೂ ಕೂಡ ಕಳೆದ 40 ದಿನ 30 ದಿನದಿಂದ ಹಲವಾರು ದಿನಗಳಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಈ ಸುದ್ದಿ ಪ್ರಸಾರ ಆಗಬೇಕಾದ್ರೆ ಭಕ್ತಾದಿಗಳಲ್ಲಿ ಎಷ್ಟು ನೋವಾಗಿದೆ, ಊಹೆ ಮಾಡ್ಕೊಳ್ಳಿಕ್ಕಾಗದೇ ಇರತಕ್ಕಂಥ 1000 ಪಟ್ಟು ಜಾಸ್ತಿ ಪರಮ ಪೂಜ್ಯರ ಕುಟುಂಬಕ್ಕೆ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ಅದನ್ನ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೂ ಕೂಡ ಖಾವಂದ್ರು ಅವರ ಕುಟುಂಬದ ಸದಸ್ಯರು ಅವರ ಮನಸ್ಸಿನ ಮೇಲೆ ಎಷ್ಟೇ ಆಘಾತ ಆಗಿದ್ರು ಕೂಡ, ನೋವು ಉಂಟಾಗಿದ್ರು ಕೂಡ ತಾಳ್ಮೆಯನ್ನ ಕಳ್ಕಳ್ದಿರ ಅತ್ಯಂತ ಸಮಾಧಾನದಿಂದ ಇವತ್ತು ವರ್ತನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಮತ್ತೆ ಅನುಗ್ರಹ ಖಾವಂದ್ರ ಮೇಲೆ ಮೊದಲು ಇರ್ತಕ್ಕಂಥದ್ದು. ನಾವು ಈ ಸಂದರ್ಭದಲ್ಲಿ ಅದನ್ನು ತಿಳಿಸ್ಬೇಕಾಗ್ತದೆ. ಶ್ರೀ ಕ್ಷೇತ್ರದಿಂದ ಈಗ ತಾನೇ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಭೋಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸಕ್ಕೆ, ಜೀವನೋಪಾಯಕ್ಕೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ದಾರಿ ದೀಪವಾಗಿ ಇವತ್ತು ಕ್ಷೇತ್ರದಿಂದ ಆಗಿರ್ತಕ್ಕಂಥ ಒಂದು ಸಹಕಾರ, ಅದರಲ್ಲೂ ಖಾವಂದ್ರಿಂದ ಆಗಿರ್ತಕ್ಕಂಥ ಸಮಾಜಮುಖಿ ಕೆಲಸ, ಅದನ್ನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ. ಈ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ
ಅಷ್ಟೇ ಸತ್ಯ ಕಾವಂದ್ರ ಸಮಾಜಮುಖಿಯ ಈ ಒಂದು ಹೋರಾಟ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ನೆಲೆ ಊರ್ತಕ್ಕಂಥದ್ದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಕ್ಷೇತ್ರದ ಮೇಲೆ ಅಪಪ್ರಚಾರಗಳು, ಆಪಾದನೆಗಳು, ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಷಡ್ಯಂತ್ರಗಳು, ಹುನ್ನಾರಗಳು ಇವೆಲ್ಲವೂ ಕೂಡ ನಡೆದಿದೆ. ಯಾಕೆಂದ್ರೆ ಷಡ್ಯಂತ್ರ ಅಂತಕ್ಕಂಥ ಪದ ಇವತ್ತು ನಾವು ಬಳಸ್ತಾ ಇಲ್ಲ. ವಿಧಾನಸೌಧದ ಕಲಾಪದಲ್ಲಿ ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ. ಇದು ಕೇವಲ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಈ ಒಂದು ಷಡ್ಯಂತ್ರದಲ್ಲಿ, ಹುನ್ನಾರದಲ್ಲಿ ಇರ್ತಕ್ಕಂಥದ್ದಲ್ಲ. ಸಮಾಜಘಾತಕ ಶಕ್ತಿಗಳು, ಕಾಣದೇ ಇರತಕ್ಕಂಥ ಕೈಗಳು ಇವತ್ತು ಈ ಒಂದು ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಗಳಾಗಿ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಭಕ್ತಾದಿಗಳಲ್ಲಿ ಒಂದು ಸಂಶಯ ಮೂಡಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ವ್ಯವಸ್ಥಿತವಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಸ್ನ ಕೆಲವೊಂದಷ್ಟು ಹಣವನ್ನ ಇವತ್ತು ಬಹುಶಃ ವಿದೇಶದಿಂದ ಹೂಡಿಕೆಯನ್ನ ಮಾಡಿ ಬಹಳ ಕೆಟ್ಟದಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಪ್ರತಿನಿತ್ಯ ಎಪಿಸೋಡ್ಗಳನ್ನ ಏನು ಮಾಡಿದ್ರು. SIT ಅಂತಕ್ಕಂಥದ್ದು ರಚನೆ ಆಯಿತು. ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ. ಜನತಾದಳ ಪಕ್ಷ ಇರ್ಬೋದು, ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಾರ 10 ದಿನಗಳ ಕಾಲ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಬಾರದು, ಆಯ್ತು ಸಮಯ ಬರುತ್ತೆ ಚರ್ಚೆ ಮಾಡೋಣ ಅಂತಕ್ಕಂಥದ್ನ ನಾವು ಕಾದು ಕುಳಿತಿದ್ವು. ಆದರೆ ಆ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ. SIT ಅಂತಕ್ಕಂಥದ್ದು ಕಳೆದ 2.25 ವರ್ಷದಲ್ಲಿ ಬೇರೆ ಪ್ರಕರಣಗಳನ್ನ ಬಿಟ್ಟುಬಿಡೋಣ, ಇವತ್ತು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಒಬ್ರು, ಇಬ್ರು, 3 ಜನವೋ 4 ಜನವೋ ದೂರು ಕೊಟ್ರು ಅಂತ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ SITಯನ್ನ ರಚನೆ ಮಾಡಿ ಹಲವಾರು ದಿನಗಳು ಇವತ್ತು ಭಕ್ತಾದಿಗಳಲ್ಲಿ ಒಂದು ಗೊಂದಲದ ಗೂಡಿಗೆ ಎಡೆ ಮಾಡಿಕೊಟ್ಟಂಥದ್ದು. ಇವತ್ತು ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಅಪೇಕ್ಷೆ, ಒಂದು ಅಭಿಲಾಷೆ. ಆ ನಿಟ್ಟಿನಲ್ಲಿ ಇವತ್ತು ನೈತಿಕವಾದಂಥ ಒಂದು ಬೆಂಬಲವನ್ನ ನಾವು ನೀವೆಲ್ಲರೂ ಕೂಡ ಕಾವಂದರ ಜೊತೆಯಲ್ಲಿ ನಿಲ್ತೇವೆ, ಅವರ ಕುಟುಂಬದ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ವಿಷಯವಾಗಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೇವೆ. ಇದಕ್ಕಿಂತ ಬಹುಮುಖ್ಯವಾಗಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕೇಂದ್ರದ ಸಚಿವರು, ನನ್ನ ತಂದೆಯವರು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ಇಡೀ ಕುಟುಂಬ ನಮ್ಮ ಜೀವನ ಉದ್ದಗಲಕ್ಕೂ ಕೂಡ ನಾವು ಶಿವನ ಆರಾಧನೆಯನ್ನ ಮಾಡ್ಕೊಂಡ್ ಬಂದಿದ್ದೇವೆ. ಶಿವನ ಭಕ್ತರಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೇವೆ. ಇಂಥ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರ, ಆಪಾದನೆಗಳು ಹುಟ್ಟಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಸಾಕಷ್ಟು ನೊಂದಿದ್ದಾರೆ. ಕಾವಂದರು ವೇದಿಕೆ ಮೇಲೆ ಕುಳಿತಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ತಂದೆಯವರು ಕಾವಂದರಿಗೆ ದೂರವಾಣಿ ಮೂಲಕ ಕರೆಯನ್ನ ಮಾಡಿ ಅವರ ನೈತಿಕ ಬೆಂಬಲವನ್ನ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ, ನಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ಇರ್ತೇವೆ, ಶ್ರೀ ಕ್ಷೇತ್ರದ ಜೊತೆಯಲ್ಲಿ ನಿರಂತರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಮಾರ್ಗದರ್ಶನದ ಒಂದಿಗೆ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀವಿ. ನಮ್ಮ ಪಕ್ಷದ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು,
ಅದಕ್ಕಿಂತ ಬಹುಮುಖ್ಯವಾಗಿ ಕಳೆದ 2-3 ದಿನಗಳ ಹಿಂದೆ ನಾವು ತೀರ್ಮಾನವನ್ನು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ಕೂತು ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಮಾಡಬೇಕು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಅದರ ಜೊತೆಯಲ್ಲಿ ಕಾವಂದರನ್ನ ನಾವು ಕಾಣ್ತಕ್ಕಂಥ ಕೆಲಸ ಮಾಡಿ ಅವರ ಆಶೀರ್ವಾದವೂ ಕೂಡ ಪಡಿಬೇಕು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದು ಕರೆ ಕೊಡ್ತಾ ಇದ್ದಾಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು, ತಾಲೂಕುಗಳು, ಹಳ್ಳಿಗಳಿಂದ ಬೆಂಗಳೂರು ಸಿಟಿನೂ ಸೇರಿದಂತೆ ಇವತ್ತು ಬಹಳ ದೂರದಿಂದ ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಬಹಳ ಜನ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥವರು ನಿಮಗೆ ಕೊನೆಯ ಹಂತದಲ್ಲಿ ಸಭಾಂಗಣದಲ್ಲಿ ಕಾವಂದರು ಬರ್ತಾ ಇದ್ದಾರೆ, ನೀವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಕೊನೆಯ ಹಂತದಲ್ಲಿ ನಿಮಗೆ ಸಂದೇಶ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇದಕ್ಕಿಂತ 20 ಪಟ್ಟು ಹೆಚ್ಚು ಜನ ಇವತ್ತು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾವಂದರನ್ನ ಕಾಣಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದರೆ ನಾವು ಅವರಿಗೆ ಎಲ್ಲರಿಗೂ ಕೂಡ ಸಭಾಂಗಣದ ಒಳಗಡೆ ನಾವು ಇವತ್ತು ನಾನು ನೋಡ್ತಾ ಇದ್ದೇನೆ, ಸಭಾಂಗಣ ತುಂಬಿ ಹರಿದು ಹೋಗಿದೆ. ಇಲ್ಲಿ ಸೇರಿರ್ತಕ್ಕಂಥವ್ರು ಜನಸಾಗರ ಇವತ್ತು ಕಾವಂದರನ್ನ ನೋಡಲಿಕ್ಕೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೀಲಿಕ್ಕೆ, ಧರ್ಮ ಉಳಿಬೇಕು, ಸತ್ಯ ಉಳಿಬೇಕು, ದುಷ್ಟರು ಮಂಜುನಾಥ ಸ್ವಾಮಿ ಸಂಹಾರ ಮಾಡ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಏನು ಸೇರಿದ್ದೀವಿ. ಕಾವಂದರು ಯಾವತ್ತೂ ಕೂಡ ಏನನ್ನು ಬಯಸಿದವರಲ್ಲ. ವಿಭೂಷಣ ಪ್ರಶಸ್ತಿ ಕಾವಂದರಿಗೆ ತಾನಾಗಿ ತಾನು ಹುಡ್ಕೊಂಬಂತು. ಅವ್ರು ಯಾವತ್ತೂ ಕೂಡ ನನಗೇನೋ ಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ. ಯಾವುದೇ ಫಲಾಪೇಕ್ಷೆ ಇಲ್ದಿರ, ನಿರೀಕ್ಷೆಗಳಿಲ್ದಿರ ಅವರು 7.5 ಕೋಟಿ ಕನ್ನಡಿಗರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ಮೇಲೆತ್ತಕ್ಕಂಥದ್ದಕ್ಕೆ, ಸಬಲರಾಗಿ ಮಾಡ್ತಕ್ಕಂಥದ್ದಕ್ಕೆ, ದುರ್ಬಲರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಶ್ರೀ ಕ್ಷೇತ್ರದಿಂದ ಕಾವಂದರು ಅವರ ಜೀವನವನ್ನು ಮುಡಿಪಿಟ್ಟಿದ್ದಾರೆ. ಅಂತ ಒಬ್ಬರು ಪುಣ್ಯಾತ್ಮನ ದರ್ಶನವನ್ನ ಇವತ್ತು ನಾವು ನೀವೆಲ್ಲರೂ ಏನು ಪಡೆದಿದ್ದೇವೆ. ಕೊನೆಯದಾಗಿ ಮಾಧ್ಯಮದ ಮಿತ್ರರು ಕೂಡ ಇವತ್ತಿಲ್ಲಿ ಸೇರಿದ್ದೀರಿ. ಯಾಕೆಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಇನ್ನು ಕಾವಂದರು ಮಾತನಾಡಬೇಕಾಗಿದೆ. ಅವರು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಕಾವಂದರ ಆಶೀರ್ವಾದವನ್ನ ಕೋರಿ ಬಂದಿದ್ದೇವೆ. ಅವರ ಹಿತವಚನಗಳನ್ನ ನಾವು ಕೇಳಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ಅಂತಿಮವಾಗಿ ನಾವು ನೀವೆಲ್ಲರೂ ಇವತ್ತು ಭಕ್ತಾದಿಗಳು ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಒಂದೇ. ಶ್ರೀ ಕ್ಷೇತ್ರದ ಮೇಲೆ ಒಂದು ಹುನ್ನಾರ ಏನು ನಡೆದಿದೆ, ಷಡ್ಯಂತ್ರ ಏನು ನಡೆದಿದೆ, ಇದರ ಸಂಪೂರ್ಣ ಸತ್ಯತೆ, ಇದರ ಹಿಂದೆ ಇರತಕ್ಕಂಥ ಯಾವ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಇವತ್ತು ಶ್ರೀ ಕ್ಷೇತ್ರದ, ಧಾರ್ಮಿಕ ಕ್ಷೇತ್ರದ ಒಂದು ಅಪಮಾನವನ್ನ ಮಾಡ್ತಕ್ಕಂಥದ್ದಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ. ಅವರೆಲ್ಲರನ್ನು ಕೂಡ ಇವತ್ತು ಬಯಲುಗೆಳಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರದ ತನಿಖಾ ಸಂಸ್ಥೆ NIAಗೆ ಇವತ್ತು ತನಿಖೆಯನ್ನ ಅರ್ಪಿಸುವ ಮೂಲಕ ಸಂಪೂರ್ಣ ಇದರ ಸತ್ಯತೆಯನ್ನ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ಇವತ್ತು ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಎಲ್ಲರೂ ಭಕ್ತಾದಿಗಳು ನಿಮ್ಮ ಮನಸ್ಸುಗಳಲ್ಲಿ ನೀವೇನೋ ಒಂದು ಭಾವನೆಯನ್ನ ಇಟ್ಕೊಂಡಿದ್ದೀರಿ. ನಿಮ್ಮ ಪರವಾಗಿ ಒಬ್ಬ ಭಕ್ತಾದನಾಗಿ ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಆ ಭಾವನೆಯನ್ನ ಹೊರಗಡೆ ಹಾಕ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ತಾವೆಲ್ಲರೂ ಬಹಳ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಕಾವಂದರ ಮಾತುಗಳನ್ನ ಕೇಳಲಿಕ್ಕೆ ನಾವು ನೀವೆಲ್ಲರೂ ಏನು ಕಾಯ್ತಾ ಇದ್ದೀರಿ. ದಯಮಾಡಿ ಒಂದೇ ಒಂದು ಕೊನೆಯದಾಗೆ ತಾವೆಲ್ಲರೂ ತಮ್ಮ ಊರುಗಳಿಗೆ ತೆರಳಬೇಕಾದ್ರೆ, ಯಾಕೆಂದರೆ ಬಹಳ ಜನ ಬಸ್ಗಳಲ್ಲಿ ಬಂದಿದ್ದೀರಿ, TTಗಳಲ್ಲಿ ಬಂದಿದ್ದೀರಿ, ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ದೀರಿ. ದಯವಿಟ್ಟು ಮನೆಗೆ ಹೋಗಬೇಕಾದ್ರೆ ಚಾಲಕರಿಗೂ ನಾನು ಮನವಿ ಮಾಡ್ತೇನೆ, ಯಾಕೆಂದರೆ ಘಾಟ್ ಸೆಕ್ಷನ್ ಇದೆ, ಸ್ವಲ್ಪ ಹುಷಾರಾಗೆ
ನೀವು ಮನೆಗಳಿಗೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಾಡಿನ 7.5 ಕೋಟಿ ಕನ್ನಡಿಗರ ಮೇಲೆ ಇರುತ್ತೆ ಅಂತಕ್ಕಂಥದ್ದು, ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಒಬ್ಬ ಯುವಕ ಇದ್ದೇನೆ. ಬಹಳ ಜನ ಹಿರಿಯ ಶಾಸಕರುಗಳು ಎಷ್ಟೋ 4 ಬಾರಿ 5 ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವಿಗಳಿದ್ದಾರೆ. ನನಗೆ ಇವತ್ತು ಒಬ್ಬ ಯುವಕನಿಗೆ ನಿಮ್ಮೆಲ್ಲರನ್ನು ಕುರಿತು ಕಾವಂದ್ರ ಮುಂದೆ ನಿಂತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನಿಜಕ್ಕೂ ಕೂಡ ನನ್ನ ಜೀವನ ಪರ್ಯಂತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ, ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದ. ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ತಮ್ಮೆಲ್ಲರ ನಿರೀಕ್ಷೆಯಂತೆ ಭಾಳ ಹೊತ್ತು ಕಾಯ್ತಾ ಇದ್ದೀರಿ. ಕಾವಂದರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಶೀರ್ವಾದ ಮಾಡಲಿದ್ದಾರೆ. ನಿಮ್ಮನ್ನೆಲ್ಲ ಕುರಿತು ಆಶೀರ್ವಾದ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ನಮ್ಮ ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಮಹಾಗಣಪತಿಯನ್ನು ದಯಮಾಡಿ ಎಲ್ಲ ಕೂತ್ಕೋಬೇಕು. 5 ನಿಮಿಷ ಕೂತ್ಕೊಳ್ಳಿ ದಯಮಾಡಿ. ಇದು ಸರಿಯಾದ ಕ್ರಮ ಅಲ್ಲ. ದಯಮಾಡಿ ವಿನಂತಿ ಮಾಡ್ತೇನೆ, ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಕಾವಂದರು ಆಶೀರ್ವಾದ ಮಾಡ್ತಾ ಇದ್ದಾರೆ, ದಯಮಾಡಿ ಪ್ಲೀಸ್. ಇವತ್ತು ಶ್ರೀ ದೇವೇಗೌಡರ ಕುಟುಂಬದಲ್ಲಿ ನಮ್ಮ ಕ್ಷೇತ್ರದ ಸಂಬಂಧ ಬಹಳ ಹಿಂದಿನಿಂದಲೇ ಬಂದಿದೆ. ನಾನು ರಾಜ್ಯಸಭೆಯಲ್ಲಿ ಕೂಡ ಶ್ರೀ ದೇವೇಗೌಡರ ಜೊತೆಗಿರ್ತೇನೆ. ವೀಲ್ ಚೇರಲ್ಲಿ ಬಂದವರು ಅಂತಂದರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ. ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವರು ಓಡಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ನಾನು ಕೇಳ್ತೀನಿ ಅವರಿಗೆ ಹೇಗೆ, ಅದಕ್ಕೆ ಅವರು ಒಟ್ಟಿಗಿದ್ದವರು ಹೇಳ್ತಾರೆ, ಸ್ವಾಮಿ ಅವರು ಬಂದೇ ಬರ್ತಾರೆ, ಅವ್ರು ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ. ಹಾಗೆ ಅಷ್ಟು ರಾಷ್ಟ್ರದ ಬಗ್ಗೆ ಅವರಿಗೆ ಕಲ್ಪನೆ ಇದೆ. ಮತ್ತು ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳು ಕೂಡ ದೇವೇಗೌಡರ ಗಮನಕ್ಕೆ ಬರುತ್ತದೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ತಮ್ಮದೇ ಆದಂಥದ್ದು ಒಂದು ದೃಷ್ಟಿಯನ್ನು ಧೋರಣೆ ಇಟ್ಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಕುಮಾರಸ್ವಾಮಿ ಅವರು ಅವರ ಜೊತೆಗೆ ಈಗ ಸಚಿವರಾಗಿ ಇಲ್ಲಿದ್ದಾರೆ. ಅಲ್ಲಿ ಭೇಟಿಯಾಗಿ ಇಲ್ಲಿ ಬರ್ತೀನಿ ಅಂತ ಹೇಳಿದರು. 2-3 ಸಾರಿ ಕಾರ್ಯಕ್ರಮ ನಿಗದಿಯಾಗಿದೆ, ಮತ್ತು ಅದು ಮುಂದುವರಿಯಿತು. ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಇತರ ಎಲ್ಲ ಇಲ್ಲಿ ಪಕ್ಷದ ಶಾಸಕರೇ ಮತ್ತು ಮಾಜಿ ಶಾಸಕರೇ, ಈಗ ಶ್ರೀ ದೇವೇಗೌಡರವರನ್ನು ನಾನು ಸ್ಮರಿಸಿದೆ. ಅವರು ಡೆಲ್ಲಿಯಲ್ಲಿದ್ದಾಗ ನನಗೆ ಭಾಳ ಸಲ ಭೇಟಿ ಆಗ್ತಾರೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಒಮ್ಮೆ ಎಚ್ಚೆತ್ತುಕೊಳ್ಳುತ್ತದೆ. ಒಮ್ಮೆ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ಅವ್ರನ್ನ ನೋಡ್ತಾರೆ, ಅವರ ಮಾತುಗಳನ್ನು ಗಮನಿಸ್ತಾರೆ ಮತ್ತು ಅವರಿಗೆ ಗೌರವ ಕೊಡ್ತಾರೆ. ಅವರು ಏನಾದರೂ ಮಾತಾಡಿದರೆ ಅದು ಕಟಕ್, ಒಂದು ಮಾತು 2 ತುಂಡು, ಭಾಳ ಚೆನ್ನಾಗಿ ಅವರ ಮಾತುಗಳು ಇರ್ತವೆ. ಹಾಗಾಗಿ ಅವರನ್ನು ರಾಜ್ಯಸಭೆಯಲ್ಲಿ ಬಹಳ ಗೌರವದಿಂದ ಎಲ್ಲರೂ ಕಾಣ್ತಾರೆ. ಅಂಥ ಮಹಾತ್ಮರನ್ನು ನಾವು ಇವತ್ತು ಸ್ಮರಿಸಿ, ಈಗ SIT ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ, ಯಾಕಂದರೆ ತನಿಖೆ ಪೂರ್ತಿ ಆಗಿಲ್ಲ, ಸ್ವಲ್ಪ ಆಗಿದೆ ತನಿಖೆ. ಹಾಗಾಗಿ ಅದು ಪೂರ್ತಿ ಆಗುವವರೆಗೆ ನಾನು ಏನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿ ಇಷ್ಟೇ ಹೇಳಬಲ್ಲೆ. ನಮ್ಮ ರಾಜ್ಯದ ಬಗ್ಗೆ ಬಹಳಷ್ಟು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರಗತಿಯ ಬಗ್ಗೆ ದೃಷ್ಟಿಯನ್ನು ಇಟ್ಟುಕೊಂಡಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವರನ್ನು ನಾನು ತುಂಬ ಗೌರವಿಸ್ತೇನೆ. ಮತ್ತು ಈಗಾಗಲೇ ಭೋಜೇಗೌಡರು ಹೇಳಿದ ಹಾಗೆ ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಮತ್ತು ಅವರ ಸದೃಷ್ಟಿ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ನಮಗೆ ಬೇಕಾದದೇ ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯದಂತೆ ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲಿಯೂ ಕೆಲವು ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಭಾಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ
ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ, ನಡೆಯುವುದೂ ಇಲ್ಲ ಅಂತ ನಿಮಗೆ ಮಾತು ಕೊಡ್ತಾ, ಮತ್ತು ಈಗ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ ಈ ಕ್ಷೇತ್ರದಲ್ಲಿ. ಹಾಗಾಗಿ ನಾವು ನಿಮ್ಮೆಲ್ಲರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನು ತೋರಿಸೋದಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರೇ ಕ್ಷೇತ್ರದ ಸಂಪತ್ತು. ಹಾಗಾಗಿ ಕ್ಷೇತ್ರದ ಸಂಪತ್ತು ಬೇರೆ ಅಲ್ಲ, ನಿಜವಾಗಿ ಭಕ್ತರೇ ಕ್ಷೇತ್ರದ ಸಂಪತ್ತು. ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ, ಯಾರು ಈ ಟಿ ವಿಯವರು ಕೆಲವರು ಹೇಳ್ತಾರೆ ಅಷ್ಟು ಸಂಪತ್ತು, ಆದರೆ ಅದು ತೂಕ ಮಾಡಲಿಕ್ಕೆ, ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ. ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ. ಮತ್ತು ಎಲ್ಲ ಕಡೆ ಸ್ವಾಮಿಯನ್ನು ನಂಬಿಕೊಂಡು ಇದ್ದಾರೆ. ಮತ್ತು ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೊಂಡವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ನೀವೆಲ್ಲರೂ ಕೂಡ ಸ್ವಾಮಿಯನ್ನು ನಂಬಿದವರಿಗೆಲ್ಲರಿಗೂ ಕೂಡ ಇಂಬು ಕೊಡುವವನು. ನಂಬಿದ ಕರೆದರೆ ಹೋಗೊಡನೆ ಶಿವನು ಅಂತ ಮಾತಿದೆ. ನಂಬಿ ಕರೆದರೆ ಹೋಗೊಡನೆ ಶಿವನು ಅಂತ, ನಂಬಿ ಕರೆದರೆ ಅನ್ನದಿರ್ತಾರೆ ದೇವರು ಅಂತ. ನೀವೆಲ್ಲ ಅಷ್ಟು ಪ್ರೀತಿಯಿಂದ ಬಂದಿರಿ. ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ, ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಯುವಕರಾಗಿ ಮಾತಾಡೋದನ್ನು ನಾನು ಕೇಳಬೇಕು ಅಂತ ಇರ್ತದೆ. ಇವತ್ತು ಕೇಳಿದ್ದೇನೆ, ಹಿಂದೆ ನಾನು ಯಾವತ್ತೂ ಮಾತು ಕೇಳಿಲ್ಲ. ಹಾಗಾಗಿ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿಂದಲೇ ನಿಮಗೆ ಮತ್ತೆ ದೇವಸ್ಥಾನಕ್ಕೆ ಇಲ್ಲಿಂದ ನಾನು ನಮಸ್ಕಾರ ಮಾಡಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಭೋಜೇಗೌಡರು ಯಾವಾಗಲೂ ಆ ಕಡೆ ಈ ಕಡೆ ಹೋಗುವಾಗ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ. ಅವರು ಬರದೇ ಹೋಗೋದೇ ಇಲ್ಲ. ಇಲ್ಲಿ ಈ ರೂಟಲ್ಲಿ ಹೋಗೋದಾದರೆ ಅವರ ಕಾರು ತನ್ನಷ್ಟಕ್ಕೆ ತಿರುಗ್ತದೆ ಬಲಗಡೆ ಹೊರಗಡೆ. ಅಂದರೆ ಧರ್ಮಸ್ಥಳಕ್ಕೆ ಬಂದೇ ಭೋಜೇಗೌಡರು ಹೋಗುವುದು, ಧರ್ಮಸ್ಥಳಕ್ಕೆ ಬರೆದವರು ಎಂದೂ ಹೋಗುವುದಿಲ್ಲ. ಹಾಗೆ ನಿರಂತರ ಸಂಪರ್ಕ ತಮ್ಮ ಕುಟುಂಬದವರಲ್ಲಿ ಇರತಕ್ಕಂಥದ್ದು ಭೋಜೇಗೌಡರ ಮೂಲಕ. ಹಾಗಾಗಿ ಅವರಿಗೆ ವಿಶೇಷವಾದ ಪ್ರೀತಿಯ ಸನ್ಮಾನಗಳನ್ನು ಹೇಳಿ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲರಿಗೂ ಸ್ವಾಮಿ ಅನುಗ್ರಹ ಇರಲಿ, ನಿಮ್ಮ ಪ್ರೀತಿ ಹೀಗೆ ಉಳಿಯಲಿ, ನಿಮ್ಮ ವಿಶ್ವಾಸ ಹೀಗೆ ಉಳಿಯಲಿ ಅಂತೇಳಿ ನಾನು ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು, ಸರಿಯಾದ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ, ಅನ್ಯथा ಭಾವಿಸಬೇಡಿ ಅಂತ ಹೇಳಿದ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಕೊಡುತ್ತೇನೆ. ಇವತ್ತು ಅಸಂಖ್ಯಾತ ಭಕ್ತರ ಸಮೂಹದಲ್ಲಿ ತಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿದಂಥ ಕಾವಂದ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಕಣ್ಣು ತುಂಬ್ಕೋಬೇಕು. ದಯಮಾಡಿ ಸ್ವಲ್ಪ ಜಾಗ ಮಾಡಿಕೊಡಿ. ಎಲ್ಲ ಒಂದೇ ದಯಮಾಡಿ ಸ್ವಲ್ಪ ಜಾಗ ಮಾಡಿಕೊಟ್ರೆ ಫೋಟೋ ತೆಗಿತಾರೆ. ತಿಳಿಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಾಗ್ತದೆ. ಈ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಶ್ರೀ 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 ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ಹಾಗೂ JDS ಪಕ್ಷದ ಪರವಾಗಿ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸಲಾಗ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ JDS ಪಕ್ಷದ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ JDS ಪಕ್ಷದ ಕಾರ್ಯಕರ್ತರು ಹಾಗೂ ಮಂಜುನಾಥ ಸ್ವಾಮಿಯ ಭಕ್ತರುಗಳಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ. ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ಧನ್ಯವಾದ.